ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಬಲೀಕರಣ ಅರ್ಥ ಮತ್ತು ಅದರ ಕಾರ್ಯತಂತ್ರಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಜೊತೆಗೆ ಅದರಲ್ಲಿ ಸ್ವಸಹಾಯ ಸಮೂಹಗಳ ಕುರಿತು ಕೂಡ ನಾವು ಚರ್ಚೆ ಮಾಡಿದ್ವಿ. ಇನ್ನು ಅದರ ಮುಂದುವರೆದ ಭಾಗವಾಗಿ ಸೂಕ್ಷ್ಮ ಹಣಕಾಸು ಮೈಕ್ರೋ ಫೈನಾನ್ಸ್ ಅಂತಕ್ಕಂಥ ಒಂದು ವಿಷಯದ ಕುರಿತು ಇವತ್ತಿನ ದಿನ ಚರ್ಚೆ ಮಾಡೋಣ. ಮೈಕ್ರೋ ಫೈನಾನ್ಸ್ ಸೂಕ್ಷ್ಮ ಹಣಕಾಸಿನ ಅರ್ಥ, ಜೊತೆಗೆ ಅದರ ಲಕ್ಷಣಗಳು ಹಾಗೂ ಆ ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳ ಕುರಿತು ಇವತ್ತಿನ ದಿನ ನಾವು ಗಮನಿಸೋಣ. ಇಲ್ಲಿ ಸೂಕ್ಷ್ಮ ಹಣಕಾಸು ಅಂದರೆ ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆಗಳು, ಜೀವ ವಿಮಾ ನಿಧಿ ಮತ್ತು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ಒದಗಿಸುವುದು ಮತ್ತು ತನ್ಮೂಲಕ ಅವರ ಆದಾಯವನ್ನು ಹೆಚ್ಚಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗುವುದೇ ಸೂಕ್ಷ್ಮ ಹಣಕಾಸಿನ ಅರ್ಥವಾಗಿದೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂದರೆ ಸೂಕ್ಷ್ಮ ಹಣಕಾಸಿನ ಅರ್ಥವನ್ನು ನೋಡಿದಾಗ ಇಲ್ಲಿ ಮುಖ್ಯವಾಗಿ ನಮಗೆ ಒಂದು ಅಂಶ ವ್ಯಕ್ತವಾಗುತ್ತೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡ ಮತ್ತು ಕಡಿಮೆ ಆದಾಯವುಳ್ಳ ಒಂದು ಕುಟುಂಬಗಳು ಅವರಿಗೆ ಉಳಿತಾಯವಾದ ಖಾತೆಗಳನ್ನು ತೆರಲಿಕ್ಕೆ ಹಚ್ಚಿ ಆ ಉಳಿತಾಯ ಖಾತೆಯೊಂದಿಗೆ ಅವರ ಜೀವನಕ್ಕೆ ಆಧಾರವಾಗುವಂಥ ಜೀವ ವಿಮಾ ನಿಧಿಯನ್ನು ಮಾಡಿಸಿ ಅವರಿಗೆ ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ಹಣಕಾಸಿನ ಸಂಸ್ಥೆಗಳು ಒದಗಿಸುವ ಮೂಲಕ ಅವರ ಆದಾಯವನ್ನು ಹೆಚ್ಚಿಸಿ ಅವರ ಜೀವನ ಮಟ್ಟದಲ್ಲಿ ಆರ್ಥಿಕವಾಗಿ ಅನುಭವಿಸ್ತಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅಥವಾ ಆರ್ಥಿಕ ಸಾಲವನ್ನು ಪಡೆದು ಅವರ ಸ್ವಂತ ಉದ್ಯೋಗ ಅಥವಾ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿ ಅವರ ಜೀವನ ಮಟ್ಟ ಸುಧಾರಿಸಲು ನೆರ ಆಗುವಂಥ ಒಂದು ಹಣಕಾಸಿನ ವ್ಯವಸ್ಥೆನ ಸೂಕ್ಷ್ಮ ಹಣಕಾಸಿನ ವ್ಯವಸ್ಥೆ ಅಥವಾ ಸೂಕ್ಷ್ಮ ಹಣಕಾಸು ಅಂತೇಳಿ ಹೇಳ್ಬೋದು. ಈ ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳನ್ನು ಗಮನಿಸಿದರೆ ನಮಗೆ ಸ್ಪಷ್ಟವಾದ ಅರ್ಥ ದೊರೆಯುತ್ತದೆ. ಇಲ್ಲಿ ಸೂಕ್ಷ್ಮ ಹಣಕಾಸಿನ ಪ್ರಮುಖ ಲಕ್ಷಣಗಳಲ್ಲಿ ಮೊದಲನೇದು ಭದ್ರತೆ ಇಲ್ಲದೆ ಸಾಲ, ಎರಡನೇದು ಬಡತನದ ರೇಖೆಯ ಕೆಳಗಿರುವವರಿಗೆ ಸಾಲ ನೀಡಿಕೆ, ಮೂರನೇದು ಸ್ವಸಹಾಯ ಸಂಘಗಳ ಸದಸ್ಯರು ಕೂಡ ಸೂಕ್ಷ್ಮ ಹಣಕಾಸು ಲಾಭ ಪಡೆಯಬಹುದು. ಜೊತೆಗೆ ಸೂಕ್ಷ್ಮ ಹಣಕಾಸಿನಲ್ಲಿ ಪಡೆಯುವ ಗರಿಷ್ಠ ಸಾಲದ ಮೊತ್ತವು ಕಡಿಮೆ ಪ್ರಮಾಣದಾಗಿರುತ್ತದೆ. ಹಾಗೂ ಐದನೇದು ಬಡವರಿಗೆ ಸೂಕ್ಷ್ಮ ಹಣಕಾಸಿನಲ್ಲಿ ನೀಡುವ ಸಾಲವನ್ನು ಸ್ವಸಹಾಯ ಸಂಘಗಳು ನಿರ್ಧರಿಸುತ್ತವೆ. ಅಂದರೆ ಇಲ್ಲಿ ಮುಖ್ಯವಾಗಿ 5 ಲಕ್ಷಣಗಳು ಅಂದರೆ ಈ ಸೂಕ್ಷ್ಮ ಹಣಕಾಸಿನಿಂದ ಪಡಿತಕ್ಕಂಥ ಒಂದು ಹಣಕಾಸಿನ ಸೌಲಭ್ಯ ಅದರ ಲಕ್ಷಣವನ್ನು ಗಮನಿಸಿದರೆ ನಮ್ಗೆ ಗೊತ್ತಾಗುತ್ತೆ. ಅಂದರೆ ಭದ್ರತೆ ಇಲ್ಲದ ಸಾಲ ಮೊದಲನೇದು. ಅಲ್ಲಿ ಮುಖ್ಯವಾಗಿ ಅವರಿಗೆ ಸಾಲ ಕೊಡುವಂಥ ಒಂದು ಹಿನ್ನೆಲೆಯಾಗಿ ಯಾವುದೇ ರೀತಿ ಭದ್ರತೆ ಇರುವುದಿಲ್ಲ. ಜೊತೆಗೆ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೋ ಅವರಿಗೆ ಸಾಲ ನೀಡಲಾಗ್ತದೆ. ಆಮೇಲೆ ಸ್ವಸಹಾಯ ಸಂಘಗಳು ಸದಸ್ಯರು ಕೂಡ ಸೂಕ್ಷ್ಮ ಹಣಕಾಸಿನ ಒಂದು ಲಾಭವನ್ನು ಪಡಿಬೋದು. ಜೊತೆಗೆ ಸೂಕ್ಷ್ಮ ಹಣಕಾಸಿನಲ್ಲಿ ಪಡೆಯುವ ಗರಿಷ್ಠ ಸಾಲದ ಮೊತ್ತವು ಕಡಿಮೆ ಪ್ರಮಾಣದಾಗಿರುತ್ತದೆ. ಅಂದರೆ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಸಾಲವನ್ನು ಕೊಡಲಾಗ್ತದೆ. ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಅದರ ಲಕ್ಷಣಗಳನ್ನ ನಾವಿಲ್ಲಿ ಓದ್ಕೊಳ್ಬೋದು. ಜೊತೆಗೆ ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು. ಇಲ್ಲಿ ಸೂಕ್ಷ್ಮ ಹಣಕಾಸು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಕಾರವನ್ನು ಈ ಸೂಕ್ಷ್ಮ ಹಣಕಾಸು ಮುಖ್ಯವಾಗಿ 1970ರಲ್ಲಿ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದಲ್ಲಿ ಆರಂಭಿಸಿದ ಗ್ರಾಮೀಣ ಬ್ಯಾಂಕ್ ಆಧುನಿಕ ಸೂಕ್ಷ್ಮ ಹಣಕಾಸಿಗೆ ಪ್ರೇರಣೆ ಆಯಿತು ಅಂತೇಳಿ ಕೂಡ ಹೇಳಲಾಗ್ತದೆ. ಇಲ್ಲಿ ಈ ಸೂಕ್ಷ್ಮ ಹಣಕಾಸು ಮುಖ್ಯವಾಗಿ ಹೊಂದಿರತಕ್ಕಂಥ ಪ್ರಕಾರಗಳನ್ನು ಗಮನಿಸಿದರೆ, ಒಂದು ಅನೌಪಚಾರಿಕ ಹಣಕಾಸು ಸೇವೆ ನೀಡುವುದು, ಎರಡನೇದು ಸದಸ್ಯರ ಮಾಲೀಕತ್ವದ ಸಂಘಟನೆಗಳು, ಮೂರನೇದು ಔಪಚಾರಿಕ ಆರ್ಥಿಕ ಸಂಸ್ಥೆಗಳು. ಇವು ಸೂಕ್ಷ್ಮ ಹಣಕಾಸಿನ ಮುಖ್ಯವಾದ ಪ್ರಕಾರಗಳಾಗಿವೆ. ಅಂದರೆ ಅದರ ಲಕ್ಷಣ ಜೊತೆಗೆ ಇಷ್ಟು ಪ್ರಕಾರವನ್ನು ನೀವಲ್ಲಿ ಗಮನಿಸ್ಬೋದು. ಮುಂದೆ ಸೂಕ್ಷ್ಮ ಹಣಕಾಸು ಭಾರತದಲ್ಲಿ ಯಾವ ರೀತಿ ಕಾರ್ಯಾಚರಣೆ
ಮಾಡ್ತಾ ಇದೆ ಅಥವಾ ಭಾರತದಲ್ಲಿ ಸೂಕ್ಷ್ಮ ಹಣಕಾಸು ಹೆಂಗಿದೆ ಅಂದರೆ, ಬಡವರಿಗೆ ಬ್ಯಾಂಕುಗಳು ಸಾಲ ನೀಡುವುದಕ್ಕೆ ಸಂಬಂಧಿಸಿದಂತೆ ಭದ್ರತೆ ಇಲ್ಲದಿರುವಿಕೆಗೆ ಅಧಿಕ ನಿರ್ವಹಣಾ ವೆಚ್ಚದಂಥ ಇತಿಮಿತಿಗಳಿವೆ. ಹೀಗಾಗಿ ಸೂಕ್ಷ್ಮ ಹಣಕಾಸು ಬಡವರನ್ನು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಸಮಾನತೆ ದೊರಕಿಸುವ ಬದಲಿಗೆ ಒಂದು ಸಾಧ್ಯತೆ ಇದೆ. ನೊಬೆಲ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಮೊಹಮ್ಮದ್ ಯೂನುಸ್ ಅವರು ಗ್ರಾಮೀಣ ಬ್ಯಾಂಕಿನ ರೂಪದಲ್ಲಿ ಬಾಂಗ್ಲಾದೇಶದಲ್ಲಿ ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಪರಿಚಯಿಸಿದರು. ಗ್ರಾಮೀಣ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಅಂದರೆ ನಬಾರ್ಡ್ ಈ ಕಲ್ಪನೆಯನ್ನು ಭಾರತದಲ್ಲಿ ಸೂಕ್ಷ್ಮ ಹಣಕಾಸು ಯೋಜನೆ ಪ್ರಾರಂಭಿಸಿತು ಅಂತೇಳಿ ಹೇಳಲಾಗ್ತದೆ. ಇಲ್ಲಿ ಸ್ವಸಹಾಯ ಸಂಘಗಳು, ಸರ್ಕಾರೇತರ ಸಂಘಟನೆಗಳು ಮತ್ತು ಬ್ಯಾಂಕುಗಳ ನಡುವೆ ಸಂಪರ್ಕ ಕಲ್ಪಿಸುವುದು ಈ ಪರಿಕಲ್ಪನೆ ಹಿಂದಿನ ಉದ್ದೇಶವಾಗಿತ್ತು. ಅಂದರೆ ಸರ್ಕಾರೇತರ ಸ್ವಯಂ ಸೇವಾ ಸಂಘಟನೆಗಳು ಸ್ವಸಹಾಯ ಸಂಘಗಳನ್ನು ರಚಿಸಿಕೊಳ್ತವೆ ಮತ್ತು ಪೋಷಿಸುತ್ತವೆ. ಜೊತೆಗೆ ಆಂತರಿಕ ಮಿತವ್ಯಯ ಮತ್ತು ಸಾಲ ನಿರ್ವಹಣೆಗೆ ಸಂಬಂಧಿಸಿದಂತೆ ಒಂದು ಮಟ್ಟ ತಲುಪಿದ ನಂತರವೇ ಅವು ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಅರ್ಹವಾಗುತ್ತವೆ. ಹೀಗೆ ಸ್ವಸಹಾಯ ಸಂಘಗಳು ಮತ್ತು ಬ್ಯಾಂಕ್ಗಳ ಜೋಡಣೆಯ ಮುನ್ನ ಮತ್ತು ನಂತರವೂ ಕೂಡ ಸಂಬಂಧಿಸಿದ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ ಇರ್ತದೆ. ಇಲ್ಲಿ ಈ ಒಂದು ಸಂಘ ಮತ್ತು ಬ್ಯಾಂಕ್ಗಳ ಜೋಡಣೆ 1992ರಿಂದ ಪ್ರಾರಂಭವಾಗಿದ್ದು 2006ರ ಹೊತ್ತಿಗೆ ಸುಮಾರು 22.4 ಲಕ್ಷಗಳಷ್ಟು ಸ್ವಸಹಾಯ ಸಂಘಗಳಿಗೆ ಹಣಕಾಸು ಸಹಾಯ ನೀಡಲಾಯಿತು. ಹೀಗೆ ವಾಣಿಜ್ಯ ಬ್ಯಾಂಕುಗಳು, ಪ್ರಾಂತೀಯ ಗ್ರಾಮೀಣ ಬ್ಯಾಂಕ್ಗಳ ಮತ್ತು ಸರ್ಕಾರಿ ಬ್ಯಾಂಕುಗಳು ಇದರಲ್ಲಿ ಸಹಭಾಗಿತ್ವ ಅದು. ಇದಿಷ್ಟು ಸೂಕ್ಷ್ಮ ಹಣಕಾಸಿನ ಬಗ್ಗೆ ಭಾರತದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಇನ್ನು ಸ್ತ್ರೀ ಶಕ್ತಿ ಅಂತಕ್ಕಂಥ ಒಂದು ಸಂಘಟನೆ ಕೂಡ ಹಣಕಾಸಿನ ನಿರ್ವಹಣೆಯಲ್ಲಿ ನಾವು ನೋಡ್ಬೋದು. ಇದು 2001ರ ಸಾಲಿನಲ್ಲಿ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ಮತ್ತು ಅವರನ್ನು ಸ್ವಾವಲಂಬನಾಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ಸ್ತ್ರೀ ಶಕ್ತಿ ಅಂತಕ್ಕಂಥದ್ದನ್ನು ಚಾಲನೆಗೊಳಿಸಲಾಯಿತು. ಅಂದರೆ 2001ನೇ ಇಸ್ವಿಯಲ್ಲಿ ಉದ್ದೇಶ ಗ್ರಾಮೀಣ ಮಹಿಳೆಯರನ್ನು ಸಬಲಗೊಳಿಸುವ ಉದ್ದೇಶ, ಅವರನ್ನು ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ಸ್ತ್ರೀ ಶಕ್ತಿಯನ್ನು ಚಾಲನೆಗೊಳಿಸಲಾಯಿತು. ಗ್ರಾಮಗಳ ಮಟ್ಟದಲ್ಲಿ ರಚಿಸಲಾದ ಸ್ತ್ರೀ ಶಕ್ತಿ ಸಮೂಹಗಳು ಸದಸ್ಯರಲ್ಲಿ ಉಳಿತಾಯ ಮಾಡುವ ಅಭ್ಯಾಸವನ್ನು ಪ್ರೇರೇಪಿಸಿ ಅವರನ್ನು ಆರ್ಥಿಕವಾಗಿ ಸಬಲರಾಗಿಸುವ ಉದ್ದೇಶವನ್ನು ಹೊಂದಿತ್ತು. ಅಂದರೆ ಗ್ರಾಮ ಮಟ್ಟದಲ್ಲಿ ರಚಿಸಲಾಗಿರ್ತಕ್ಕಂಥ ಈ ಸ್ತ್ರೀ ಶಕ್ತಿ ಸಮೂಹಗಳು ಅಂದರೆ ಅವರ ಸದಸ್ಯತ್ವ ಹೊಂದಿರತಕ್ಕಂಥ ಸಮೂಹಗಳು ಉಳಿತಾಯ ಮಾಡುವಂಥ ಅಭ್ಯಾಸವನ್ನು ಅವರಲ್ಲಿ ಪ್ರೇರೇಪಿಸುತ್ತಿದ್ದವು. ಆರ್ಥಿಕ ಸಬಲರಾಗಿಸುವಂಥ ಉದ್ದೇಶವನ್ನು ಅದು ಹೊಂದಿತ್ತು. ಅಂದರೆ ಬಡತನ ರೇಖೆಗೆ ಅಂತ ಕೆಳಗಿರ್ತಕ್ಕಂಥ ಕುಟುಂಬಗಳು, ಭೂರಹಿತ ಕೃಷಿ ಕಾರ್ಮಿಕರು ಮುಂತಾದ ವರ್ಗಗಳಿಗೆ ಸೇರಿದ ಸುಮಾರು 15ರಿಂದ 20 ಮಹಿಳೆಯರು ಸಂಘಟಿತರಾಗಿ ಅಂಗನವಾಡಿ ಕಾರ್ಯಕರ್ತರು ಜೊತೆಗೆ ತಾಲೂಕು ಒಕ್ಕೂಟಗಳ ಮಾರ್ಗದರ್ಶನದ ಮೂಲಕ ಸ್ತ್ರೀ ಶಕ್ತಿ ಸಮೂಹಗಳು ಸ್ಥಾಪಿಸಲಾಗುತ್ತವೆ. ಅಂದರೆ ಹಳ್ಳಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರೊಂದಿಗೆ ತಾಲೂಕು ಒಕ್ಕೂಟ ಮಾರ್ಗದರ್ಶನದ ಮೂಲಕ ಸ್ತ್ರೀ ಶಕ್ತಿ ಸಮೂಹಗಳು ಅಲ್ಲಿ ಸ್ಥಾಪನೆ ಆಗ್ತವೆ. ಸುಮಾರು 15ರಿಂದ 20 ಮಹಿಳೆಯರು ಆ ಸಂಘಟನೆಯಲ್ಲಿ ಭಾಗಿಯಾಗಿರ್ತಾರೆ. ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರು, ಭೂ ರಹಿತ ಕೃಷಿ ಕಾರ್ಮಿಕರು ಈ ಒಂದು ಸಂಘದ ಸದಸ್ಯತ್ವವನ್ನು ಪಡಿಬೋದು. ಅಂದರೆ ಪ್ರಸ್ತುತ ಇವತ್ತು 1.40 ಲಕ್ಷ ಸ್ತ್ರೀ ಶಕ್ತಿ ಸಮೂಹಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 21 ಲಕ್ಷ ಮಹಿಳೆಯರು ಅದರಡಿ ಸಂಘಟಿತರಾಗಿದ್ದಾರೆ. ಅಂದರೆ ಸ್ತ್ರೀ ಶಕ್ತಿ ಇಷ್ಟೊಂದು ಪ್ರಬಲವಾಗಿ ಇವತ್ತು ಬೆಳೀತಾ ಇದೆ. 2001-2000 ಇಸ್ವಿಯಲ್ಲಿ ಆರಂಭವಾಗಿರ್ತಕ್ಕಂಥ ಈ ಸ್ತ್ರೀ ಶಕ್ತಿ ಸುಮಾರು ಲಕ್ಷಕ್ಕೂ ಹೆಚ್ಚು ಅಂದರೆ 21 ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಇದರಲ್ಲಿ ಸಂಘಟಿತರಾಗಿ ತಮ್ಮ ಆರ್ಥಿಕ ನಿರ್ವಹಣೆಯನ್ನು ಇವತ್ತು ಮಾಡಿಕೊಳ್ತಾ ಇದ್ದಾರೆ. ಇದರ ಉದ್ದೇಶ ಏನಿತ್ತು? ಸ್ತ್ರೀ ಶಕ್ತಿಯ ಗುರಿ ಮತ್ತು ಉದ್ದೇಶಗಳನ್ನು ಗಮನಿಸಿದರೆ, ಮೊದಲನೇದು ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯನ್ನು ಸಬಲಗೊಳಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಅಗತ್ಯ ವಾತಾವರಣವನ್ನು ನಿರ್ಮಿಸುವುದು. ಅಂದರೆ ಆರ್ಥಿಕವಾಗಿ ಮಹಿಳೆಯರನ್ನು ಸದೃಢಗೊಳಿಸಿ ಸಾಮಾಜಿಕವಾಗಿ ಬದಲಾವಣೆ ತರುವಂಥ ಒಂದು ವಾತಾವರಣವನ್ನು ನಿರ್ಮಿಸುವುದರ ಒಂದು ಉದ್ದೇಶ. ಜೊತೆಗೆ ಮಿತವ್ಯಯವನ್ನು ಆಧರಿಸಿದ ಮತ್ತು ಸಂಪನ್ಮೂಲಗಳ ಲಭ್ಯತೆ ಮತ್ತು ನಿಯಂತ್ರಣ ಸಾಧ್ಯವಾಗುವಂತೆ ಮಹಿಳೆಯರಿಗೆ ಸ್ವಾವಲಂಬಿಗಳಾಗುವಂತೆ ಮಾಡುವ, ಸಾಲ ನೀಡುವ ತತ್ವಗಳ ಆಧಾರದ ಮೇಲೆ ಸ್ವಸಹಾಯ ಸಂಘಗಳನ್ನು ರಚಿಸುವುದು. ಅಂದರೆ ಅವರು ಉಳಿತಾಯದ ಕೂಡು ಬಂಡವಾಳದ ಅನುಗುಣವಾಗಿ ಅವರಿಗೆ ಸಾಲವನ್ನು ನೀಡುವ ಮುಖಾಂತರ ಅವರು ಕೂಡ ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಯಿತು. ಜೊತೆಗೆ ಆದಾಯ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿ ಆರ್ಥಿಕ ಭದ್ರತೆ ನೀಡುವ ಮೂಲಕ ಗ್ರಾಮೀಣ ಮಹಿಳೆಯರ ಆದಾಯ ಮಟ್ಟವನ್ನು ಹೆಚ್ಚಿಸುವುದು. ಅಂದರೆ ಯಾರು ಆದಾಯವನ್ನು ತರುವಂಥ, ಅಂದರೆ ಅವರು ಕೂಡ ಆದಾಯ ತರುವಂಥ ಒಂದು ಚಟುವಟಿಕೆಗಳಲ್ಲಿ ಸ್ತ್ರೀಯರು ತೊಡಗಬೇಕು. ಆಮೇಲೆ ಆರ್ಥಿಕ ಭದ್ರತೆಯನ್ನು ಅವರಿಗೆ ಒದಗಿಸುವುದರ ಮುಖಾಂತರ
ಗ್ರಾಮೀಣ ಮಹಿಳೆಯರ ಆದಾಯವನ್ನು ಹೆಚ್ಚಿಸುವಂಥ ಒಂದು ಉದ್ದೇಶ ಇದರದಾಗಿತ್ತು. ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವೆಂದರೆ ಈ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆಗಳು ಲಭಿಸುವಂತೆ ಮತ್ತು ಸಾಲ ಲಭಿಸುವಂತೆ ಅವಕಾಶ ಕಲ್ಪಿಸುವುದು. ಅಂದರೆ ಇಲ್ಲಿ ಮುಖ್ಯವಾಗಿ ಈ ಸಂಘದ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಮಹಿಳೆಯರಿಗೆ ಬೇರೆ ಬೇರೆ ಸರ್ಕಾರದಿಂದ ಕೊಡಲ್ಪಡಲಾಗತಕ್ಕಂಥ ವಿವಿಧ ಇಲಾಖೆಗಳ ಯೋಜನೆಗಳು ಅವರಿಗೆ ಲಭಿಸುವಂತೆ ಮಾಡುವುದು. ಹೀಗೆ ಉಳಿತಾಯ ಮತ್ತು ಆಂತರಿಕ ಸಾಲ ನೀಡುವಿಕೆಯಲ್ಲಿ ಆರಂಭದಿಂದ ಇಂದಿನವರೆಗೆ ನೋಡಿದರೂ ಕೂಡ ಸ್ತ್ರೀ ಸದಸ್ಯರ ಸಂಖ್ಯೆ ಸುಮಾರು 1,118.5 ಕೋಟಿ ರೂಪಾಯಿಗಳಷ್ಟು ಉಳಿತಾಯವನ್ನು ಮಾಡಿದ್ದಾರೆ. ಇಲ್ಲಿವರೆಗೆ ಸುಮಾರು 12,155 ಸಂಘಗಳಿವೆ. ಸುಮಾರು 1,305.97 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಪಡೆದಿದ್ದಾರೆ. ಆಮೇಲೆ ಸುಮಾರು ಆದಾಯ ತರಬಲ್ಲ ವಿವಿಧ ಚಟುವಟಿಕೆಗಳಾಗಿ 33,215.88 ಕೋಟಿ ರೂಪಾಯಿಗಳಷ್ಟು ಆಂತರಿಕ ಸಾಲವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಇದು ಕೂಡ ಸ್ತ್ರೀ ಶಕ್ತಿ ಒಂದು ಅರ್ಥ, ಜೊತೆಗೆ ಅದರ ಒಂದು ಗುರು ಉದ್ದೇಶಗಳನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ಮುಂದೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ, SKDRDP ಅಂತ ಕೂಡ ಕರೀತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪಿಂಗ್ ಪ್ರೋಗ್ರಾಮ್. ಅಂದರೆ ಇಲ್ಲಿ ಮುಖ್ಯವಾಗಿ ಸ್ತ್ರೀ ಶಕ್ತಿಯಂತೆ ಇದು ಕೂಡ ಒಂದು ಆರ್ಥಿಕ ನಿರ್ವಹಣೆ, ಆರ್ಥಿಕವಾಗಿರ್ತಕ್ಕಂಥ ಒಂದು ಸಾಲ ಸೌಲಭ್ಯ ನೀಡತಕ್ಕಂಥ ಒಂದು ಸಂಘಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಒಂದು ಧರ್ಮದತ್ತಿ ಸಂಸ್ಥೆಯಾಗಿದೆ. ಡಾಕ್ಟರ್ DV ವೀರೇಂದ್ರ ಹೆಗಡೆಯವರು ಇದರ ಪ್ರೇರಕರಾಗಿದ್ದಾರೆ. ಗ್ರಾಮೀಣ ಪ್ರದೇಶದ ಸ್ವಸಹಾಯ ಸಂಘಗಳಿಗೆ ಕಿರು ಸಾಲವನ್ನು ನೀಡುವ ಮೂಲಕ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಗ್ರಾಮೀಣ ಮಹಿಳೆಯರನ್ನು ಸಬಲರನ್ನಾಗಿಸುವ ಕಾರ್ಯವನ್ನು ಈ ಯೋಜನೆ ಮಾಡ್ತಿದೆ. ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳನ್ನು ಈ ಯೋಜನೆ ಅಡಿ ಸೇರಿಸಲಾಗಿದೆ. ಅಂದರೆ ಧರ್ಮಸ್ಥಳ, ಈಗ ಹಳ್ಳಿಗಳಲ್ಲಿ ನಾವು ನೋಡ್ತಕ್ಕಂಥ ಅನೇಕ ಸಂಘಗಳಲ್ಲಿ ನಾವು ಸ್ವಸಹಾಯ ಸಂಘಗಳನ್ನ ನೋಡ್ತೀವಿ, ಸ್ತ್ರೀ ಶಕ್ತಿ ಸಂಘಗಳನ್ನು ನೋಡ್ತೀವಿ, ಜೊತೆಗೆ ಧರ್ಮಸ್ಥಳದ ಸಂಘಗಳನ್ನು ಕೂಡ ನೋಡ್ತೀವಿ. ಆ ಧರ್ಮಸ್ಥಳದ ಸಂಘಟನೆ ಡಾಕ್ಟರ್ D ವೀರೇಂದ್ರ ಹೆಗಡೆಯವರ ಪ್ರೇರಣಾ ಶಕ್ತಿಯಿಂದಾಗಿ ಸ್ವಸಹಾಯ ಸಂಘಗಳಿಗೆ ಕಿರು ಸಾಲವನ್ನು ಅದು ನೀಡಿ ಒಂದು ವಾರಕ್ಕೊಮ್ಮೆ ಅದು ಆ ಸದಸ್ಯರನ್ನು ಹೊಂದಿರತಕ್ಕಂಥ ಆ ಸಂಘಟನೆ ಅವರಿಂದ ಕೆಲವೊಂದಿಷ್ಟು ಉಳಿತಾಯ ಖಾತೆಯನ್ನು ಮಾಡುವುದರ ಮುಖಾಂತರ ಸಾಲವನ್ನು ಮರುಪಾವತಿ ಮಾಡಿಕೊಳ್ಳುವಂಥ ಒಂದು ಯೋಜನೆಯನ್ನು ರೂಪಿಸಿ ಧರ್ಮಸ್ಥಳದ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಆ ಒಂದು ಹಣಕಾಸಿನ ನಿರ್ವಹಣೆಯನ್ನು ಅದು ಸ್ವಸಹಾಯ ಸಂಘಗಳಿಗೆ ನೀಡ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಲಿಜ್ಜತ್ ಪಾಪಡ್ ಅಂತಕ್ಕಂಥದ್ದು, ಲಿಜ್ಜತ್ ಹಪ್ಪಳ ಅಂತಕ್ಕಂಥ ಒಂದು ಸಂಘಟನೆಯನ್ನು ಕೂಡ ನಾವು ಗಮನಿಸ್ಬೋದು. ಇಲ್ಲಿ ಮುಖ್ಯವಾಗಿ ಇದು ಕೂಡ ಒಂದು ಸ್ವ ಉದ್ಯೋಗಿ, ಅಂದರೆ ಯಾವ ರೀತಿ ಮಹಿಳೆಯು ಕೂಡ ಒಂದು ಉದ್ಯೋಗವನ್ನು ಮಾಡಬಹುದು, ಜೊತೆಗೆ ಅದು ಆ ಉದ್ಯೋಗ ಅವಳಿಗೆ ಆರ್ಥಿಕವಾಗಿ ಅಷ್ಟು ಸದೃಢವನ್ನು ಮಾಡ್ತದೆ ಅಂತಕ್ಕಂಥದ್ದು ಲಿಜ್ಜತ್ ಪಾಪಡ್ ಅಂತಕ್ಕಂಥ ಒಂದು ಕಾರ್ಖಾನೆ ಅಥವಾ ಒಂದು ಮಹಿಳೆಯರು ತಯಾರು ಮಾಡ್ತಕ್ಕಂಥ ಒಂದು ಹಪ್ಪಳದ ಕುರಿತು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಶ್ರೀ ಮಹಿಳಾ ಉದ್ಯೋಗ ಲಿಜ್ಜತ್ ಪಾಪಡ್ ಎಂಬ ಮಹಿಳಾ ಸಹಕಾರಿ ಸಂಘಟನೆ, ಅಂದರೆ ಇದೊಂದು ಮಹಿಳೆಯರ ಸಹಕಾರಿ ಸಂಘಟನೆ. ಇಲ್ಲಿ ಲಿಜ್ಜತ್ ಎಂದೇ ಜನಪ್ರಿಯವಾಗಿತ್ತು. ಲಿಜ್ಜತ್ ಪಾಪಡ್ ಅಂತಕ್ಕಂಥದ್ದು ಜನಪ್ರಿಯವಾಗಿರ್ತಕ್ಕಂಥ ಹೆಸರದು. ವಿವಿಧ ಗ್ರಾಹಕ ಉತ್ಪನ್ನಗಳನ್ನು ಅದು ತಯಾರಿಸ್ತದೆ. ಜೊತೆಗೆ ಈ ಸಂಘಟನೆ ಮಹಿಳೆಯರಿಗೆ ಉದ್ಯೋಗ ನೀಡಿ ಅವರನ್ನು ಸಬಲರಾಗಿಸುವುದು ಒಂದು ಪ್ರಧಾನ ಉದ್ದೇಶವನ್ನು ಹೊಂದಿತ್ತು. ಕೇವಲ 80 ರೂಪಾಯಿಗಳ ಮೂಲಕ ಕೂಡು ಬಂಡವಾಳದಿಂದ 1959ರಲ್ಲಿ ಪ್ರಾರಂಭವಾದ ಈ ಸಂಘಟನೆಯು 2010ರಷ್ಟರ ಹೊತ್ತಿಗೆ ಸುಮಾರು 6.50 ಬಿಲಿಯನ್ನಷ್ಟು ವಾರ್ಷಿಕ ವಹಿವಾಟವನ್ನು ಹೊಂದಿತು. ಅಂದರೆ 80 ರೂಪಾಯಿದಿಂದ ಆರಂಭವಾಗಿರ್ತಕ್ಕಂಥ ಇದು 1959ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಹಕಾರಿ ಸಂಘಟನೆ 2010ರ ಹೊತ್ತಿಗೆ ನೋಡಿದರೆ ಸುಮಾರು 6.50 ಬಿಲಿಯನ್ನಷ್ಟು ವಾರ್ಷಿಕ ವಹಿವಾಟವನ್ನು ಹೊಂದಿ 290 ಮಿಲಿಯನ್ನಷ್ಟು ರಫ್ತು ವಹಿವಾಟವನ್ನು ಹೊಂದಿತ್ತು. ಜೊತೆಗೆ 42,000 ಮಹಿಳೆಯರಿಗೆ ಅದು ಉದ್ಯೋಗವನ್ನು ಲಿಜ್ಜತ್ ಉದ್ಯೋಗಾವಕಾಶವನ್ನು ನೀಡಿತು. ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿಯನ್ನು
ಆರಂಭಿಸಲಾಯಿತು ಹಾಗೂ ಭಾರತಾದ್ಯಂತ 67 ಶಾಖೆಗಳನ್ನು ಮತ್ತು 35 ವಿಭಾಗಗಳನ್ನು ಹೊಂದಿರತಕ್ಕಂಥ ಲಿಜ್ಜತ್ ಒಂದು ಗೃಹ ಕೈಗಾರಿಕೆಯಾಗಿದ್ದು, ಇದರ ಮೂಲಕವಾಗಿ ನಗರ ಕೇಂದ್ರವಾಗಿದ್ದರೂ ಗ್ರಾಮೀಣ ಪ್ರದೇಶಗಳು ತನ್ನ ವ್ಯಾಪ್ತಿಯನ್ನು ಅದು ವಿಸ್ತರಿಸಿ ಮಹಿಳೆಯರಿಗೆ ಉದ್ಯಮಶೀಲತೆಯ ಅತ್ಯುತ್ತಮ ಮಾದರಿಯಾಗುವ ಲಿಜ್ಜತ್ ಮಹಿಳಾ ಸಬಲೀಕರಣದ ಒಂದು ಉತ್ತಮ ಉದಾಹರಣೆ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥ ಒಂದು ಅಂಶ ಅಂದರೆ, ಈ ಲಿಜ್ಜತ್ ಅಂತಕ್ಕಂಥ ಒಂದು ಸಹಕಾರಿ ಸಂಘಟನೆಯು ಕೇವಲ ಕಡಿಮೆ ಪ್ರಮಾಣದ ಕೂಡು ಬಂಡವಾಳವನ್ನು ಹೊಂದಿ ಅದರ ಮುಖಾಂತರ ಮಹಿಳೆಯರ ಶ್ರಮದಿಂದ ಸುಮಾರು ಸುದೀರ್ಘವಾಗಿರ್ತಕ್ಕಂಥ ಪಯಣವನ್ನು ಮಾಡಿ ಸುಮಾರು ಕೆಲವು ವರ್ಷಗಳಲ್ಲಿ 42,000ಕ್ಕಿಂತ ಹೆಚ್ಚಿನ ಒಂದು ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ನೀಡುವುದರ ಮುಖಾಂತರ 290 ಮಿಲಿಯನ್ನಷ್ಟು ರಫ್ತು ವಹಿವಾಟನ್ನು ಹೊಂದಿರತಕ್ಕಂಥದ್ದು 6.50 ಮಿಲಿಯನ್ನಷ್ಟು ವಾರ್ಷಿಕ ವಹಿವಾಟವನ್ನು ಹೊಂದುವುದರೊಂದಿಗೆ 67 ಶಾಖೆಗಳನ್ನು 35 ವಿಭಾಗಗಳನ್ನು ಹೊಂದಿ ಒಂದು ಬೃಹದಾಕಾರದ ಸಂಘಟನೆಯಾಗಿ ಬೆಳೆದಿರತಕ್ಕಂಥದ್ದು ಒಂದು ವಿಶೇಷ ಅನ್ಬೋದು. ಇದು ಮಹಿಳೆಯರ ಒಂದು ಸಬಲೀಕರಣಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಅಂತ ಕೂಡ ನಾವು ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥದ್ದು ಸೂಕ್ಷ್ಮ ಹಣಕಾಸು ಅಂದರೆ ಏನು, ಅದರ ಪ್ರಕಾರಗಳನ್ನ ಕೇಳ್ತಾರೆ, ಅದರ ಲಕ್ಷಣಗಳನ್ನ ಕೇಳ್ತಾರೆ, ಜೊತೆಗೆ ಸ್ತ್ರೀ ಶಕ್ತಿಯ ಕುರಿತು ಅರ್ಥ ಮತ್ತು ಅದರ ಗುರಿ ಮತ್ತು ಉದ್ದೇಶಗಳನ್ನು ಕೇಳ್ತಾರೆ. ಜೊತೆಗೆ ಲಿಜ್ಜತ್ ಪಾಪಡ್ನ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೂಡ ಪ್ರಶ್ನೆ ಬರ್ಬೋದು. ಇಷ್ಟು ನೀವು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಗಮನಿಸಬೇಕಾಗ್ತದೆ. ಮುಂದಿನ ಅಂಶವನ್ನು ನಾವು ನೆಕ್ಸ್ಟ್ ಅವಧಿಯಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನೆನಪಿಡ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂದರೆ, ನಿಶ್ಚಯಾತ್ಮಕ ಕ್ರಿಯೆಯ ಅರ್ಥ, ಸಂರಕ್ಷಣಾ ತಾರತಮ್ಯದ ಅರ್ಥ, ಪರಿಶಿಷ್ಟ ಜಾತಿ ಅಭಿವೃದ್ಧಿಯ ಪರಿಹಾರವಾದ ಕ್ರಮಗಳು, ಮಹಿಳಾ ಸಬಲೀಕರಣದ ಅರ್ಥ, ಸ್ವಸಹಾಯ ಸಂಘದ ಅರ್ಥ, ಸ್ವಸಹಾಯ ಸಂಘದ ರಚನೆ, ಸೂಕ್ಷ್ಮ ಹಣಕಾಸಿನ ಅರ್ಥ, ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು, ಸ್ತ್ರೀ ಶಕ್ತಿ ಕುರಿತು, ಜೊತೆಗೆ ಸ್ತ್ರೀ ಮಹಿಳಾ ಒಂದು ಉದ್ಯೋಗದಲ್ಲಿ ಲಿಜ್ಜತ್ ಪಾಪಡ್ ಅಂತಕ್ಕಂಥ ಒಂದು ಅಂಶವನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಓಕೆ, ಇನ್ನು ಮುಂದಿನ ಅವಧಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಚರ್ಚೆ ಮಾಡೋಣ. ಧನ್ಯವಾದಗಳು.